Hello everyone, welcome to Sanmagha classes. Let us see question number 16 of chapter friction. Why are the wheels of vehicles made circular? ಯಾವುದಾದ್ರೂ ವೆಹಿಕಲ್ ವೀಲ್ ರೆಕ್ಟ್ಯಾಂಗ್ಯುಲರ್, ಸ್ಕ್ವೇರ್, ಟ್ರಯಾಂಗಲ್ ಇರೋದನ್ನ ನೋಡಿದೀರಾ? ಇಲ್ಲ. ಯಾಕೆ ಸರ್ಕಲ್ ಅಲ್ಲೇ ಮಾಡಿರ್ತಾರೆ? ರೆಕ್ಟ್ಯಾಂಗಲ್ ಮಾಡ್ಬೋದಿತ್ತಲ್ಲ, ಸ್ಕ್ವೇರ್ ಮಾಡ್ಬೋದಿತ್ತಲ್ಲ, ಡಿಫ್ರೆಂಟ್ ಆಗಿರ್ತಿತ್ತಲ್ಲ, ಯಾಕೆ ಮಾಡ್ಲಿಲ್ಲ? ಯಾಕೆಂದ್ರೆ wheels of vehicles are made circular to minimize friction and make rolling motion easier. You know that sliding motion or sliding friction is more compared to rolling friction. ಈಗ ರೆಕ್ಟ್ಯಾಂಗಲ್ ಮಾಡಿದ್ರೆ ಏನಾಗ್ತಿತ್ತು ಅಲ್ಲಿ? ಸ್ಲೈಡಿಂಗ್ ಫಿಕ್ಷನ್ ಆಗ್ಬೇಕಿತ್ತು, ಅಥವಾ ಇದು ರೋಲ್ ಆಗ್ಬೇಕು ಅಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಅಲ್ವಾ? ಹಾಗಾಗಿ ಬಟ್ ಸರ್ಕಲ್ಸ್ ಇಲ್ಲಿ ರೋಲಿಂಗ್ ಫ್ರಿಕ್ಷನ್ ಇರುತ್ತೆ, ರೋಲಿಂಗ್ ಫ್ರಿಕ್ಷನ್ ಈಸ್ ಲೆಸ್ ಅಲ್ವಾ? ಹಾಗಾಗಿ ವೀಲ್ಸ್ ಆಫ್ ವೆಹಿಕಲ್ಸ್ ಆರ್ ಮೇಡ್ ಸರ್ಕ್ಯುಲರ್ ಟು ಮಿನಿಮೈಸ್ ಫ್ರಿಕ್ಷನ್. ಫ್ರಿಕ್ಷನ್ ಅನ್ನ ಕಡಿಮೆ ಮಾಡೋದಕ್ಕೋಸ್ಕರ ಸರ್ಕ್ಯುಲರ್ ಶೇಪ್ ಅಲ್ಲಿ ಮಾಡಿದ್ದಾರೆ. ಅಂಡ್ ಮೇಕ್ ರೋಲಿಂಗ್ ಮೋಷನ್ ಈಸಿಯರ್. ಈ ರೋಲಿಂಗ್ ಮೋಷನ್ ಈಸಿ ಆಗ್ಲಿ ಅನ್ನೋದಕ್ಕೋಸ್ಕರ ಸರ್ಕ್ಯುಲರ್ ಶೇಪ್ ಅಲ್ಲಿ ವೀಲ್ಸ್ ಅನ್ನ ಮಾಡಿರ್ತಾರೆ. ಥ್ಯಾಂಕ್ ಯು.